ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿ ಕಾರ್ ಮಾಧ್ಯಮ ಯೂಟ್ಯೂಬ್ ಚಾನಲ್. ಈಗ ನೋಡ್ತಾ ಇರೋದು ಕೆಂಗಲ್ ಆಂಜನೇಯ ಸ್ವಾಮಿ ದನಗಳ ಜಾತ್ರೆ. ಇದು ಈ ವಿಡಿಯೋ ಏನಪ್ಪ ಅಂದರೆ, ಈ ಜಾತ್ರೆಯಲ್ಲಿ ತುಂಬ ಸ್ಪೆಷಲ್ ಏನಂದರೆ ಹಸು ಕರುಗೂ ಕೂಡ ಪ್ರೈಸ್ ಇಟ್ಟಿದ್ದಾರೆ. ಸೊ ಓರಿ ಹಸು ಕರುಗಳೇ ಸಪ್ರೇಟು ಮತ್ತು ಹೆಣ್ಣಸು ಕರುಗಳೇ ಸಪ್ರೇಟು. ಈಗ ನೋಡ್ತಾ ಇರೋ ಕರು ಇದು ದಾಸರಹಳ್ಳಿ ವೆಂಕಟಪ್ಪ ಅವ್ರದ್ದು ಡಾನ್ ಅಂತ ಓರಿ ಇದೆಯಲ್ಲ, ಆ ಓರಿಗೆ ಹುಟ್ಟಿರುವಂಥದ್ದು. 8ರಿಂದ 9 ತಿಂಗಳು ಕರು ಇದು. ನೋಡ್ಬೋದು ತುಂಬ ಒಳ್ಳೆ ಬೆಳವಣಿಗೆ ಇದೆ. ಸೊ ತುಂಬ ಓರಿ ಕರುಗಳು ಹಸು ಮತ್ತು ಹೆಣ್ಣು ಕರುಗಳು ಇರುವಂಥ ಹಸುಗಳು ಬಂದಿದ್ದೋ. ಸೊ ಈಗ ನೋಡ್ಬೋದು ಇವೆಲ್ಲ ಹೆಣ್ಕರು ಹಸುಗಳು. ಈ ರೀತಿ ಕಾಂಪಿಟೇಷನ್ನು ಯಾವ ಜಾತ್ರೆಯಲ್ಲಿ ಕೂಡ ಮಾಡಿಲ್ಲ. ಮೊದಲು ಜೋಡಿ ಎತ್ತುಗಳು ಮತ್ತು ಜೋಡಿ ಕಡಸುಗಳು ದನಗಳು ಇವಕ್ಕೆ ಮಾಡಿದರು. ಇದು ನೋಡ್ಬೋದು, ಇದು ಉಳ್ಳಿ ಚಿಕ್ಕಣ್ಣವ್ರದ್ದು ದೊಡ್ಡ ಓರಿ ಇದೆಯಲ್ಲ, ಅದು ಕೊಟ್ಟಿರುವಂಥ ಕರು ಇದು. ಸೊ ಈ ಕೆಂಗಲ್ ಜಾತ್ರೆಯಲ್ಲೇ ಫಸ್ಟ್ ಟೈಮ್ ನಾನು ನೋಡ್ತಿರುವಂಥದ್ದು ಹಸು ಕರುಗೆ ಕಾಂಪಿಟೇಷನ್ ಇಟ್ಟಿರುವಂಥದ್ದು. ಅದು ಹೆಣ್ಣು ಹಸು ಕರುಗಳು ಸಪ್ರೇಟು, ಗಂಡು ಹಸು ಕರುಗಳು ಸಪ್ರೇಟು, ಗಂಡು ಕರುಗಳಿರೋ ಹಸು. ಸೊ ನೋಡ್ಬೋದು ಎಲ್ಲ ಒಳ್ಳೊಳ್ಳೆ ಹೆಣ್ಣು ಕರುಗಳು ಬಂದಿದ್ದೋ. ಈ ಥರ ಹೆಣ್ಣು ಕರುಗಳು ನೆಕ್ಸ್ಟ್ ಬ್ರೀಡಿಂಗಿಗೆ ಬಂದರೆ ಇನ್ನೂ ತುಂಬ ಒಳ್ಳೆ ಅಭಿವೃದ್ಧಿ ಆಗುತ್ತೆ. ನೋಡ್ಬೋದು ತುಂಬ ಆ್ಯಕ್ಟಿವ್ ಆಗಿದೆ. ಸೊ ತುಂಬ ಜನ ಎಲ್ಲ ವೀಡಿಯೋಗಳಲ್ಲಿ ಹೇಳ್ತಾರೆ ಹಳ್ಳಿ ಕಾರ್ ಉಳಿಸಿ, ಹಳ್ಳಿ ಕಾರ್ ಬೆಳೆಸಿ ಅಂತ. ಬರೀ ವೀಡಿಯೋಗಳಲ್ಲಷ್ಟೇ ಅವರು ಹೇಳ್ತಾರೆ, ರಿಯಲಾಗಿ ಏನೂ ಮಾಡ್ತಾಯಿಲ್ಲ ಅವರು. ಈಗ ನೋಡ್ಬೋದು ಇಲ್ಲಿ ಕೆಂಗಲ್ ಜಾತ್ರೆಯಲ್ಲಿ ಒಂದು ಕಮಿಟಿ ಅಂತ ಮಾಡ್ಕೊಂಡು ಅದಕ್ಕೆ ಕಾಂಪಿಟೇಷನ್ ಅಂತ ಮಾಡಿ ಚಿನ್ನ ಪ್ರೈಸ್ ಕೊಟ್ಕೊಂಡು ತುಂಬ ಚೆನ್ನಾಗಿ ನಡೆಸಿದ್ದಾರೆ. ಈಗೊಂದು 4-5 ವರ್ಷದ ಹಿಂದೆ ಕೆಂಗಲ್ ಜಾತ್ರೆ ನೋಡಿದ್ರೆ ಒಂದು 200 ಜೊತೆ ಅಥವಾ 300 ಜೊತೆ ಬಂದರೆ ಅದೇ ಹೈಯೆಸ್ಟು. ಸೊ ಅಷ್ಟು ಇದು ಜಾತ್ರೆ ಹಾಳಾಗಿತ್ತು. ಸೊ ಇವಾಗ ಕಮಿಟಿ ಅಂತ ಮಾಡ್ಕೊಂಡು ಸೊ ಚಿನ್ನ ಪ್ರೈಸ್ ಕೊಟ್ಕೊಂಡು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಇವಾಗ ಜಾತ್ರೆ ಹೇಗಾಗಿದೆ ಅಂದರೆ, ಮೊದಲು ಒಂದು 25 ವರ್ಷದ ಹಿಂದೆ ಹೇಗೆ ನಡೀತಿತ್ತು ಜಾತ್ರೆ, ಅದೇ ರೀತಿ ತುಂಬ ಚೆನ್ನಾಗಿ ನಡೀತಿದೆ. ತುಂಬ ಒಳ್ಳೆ ಫೆಸಿಲಿಟಿ ಕೊಡ್ತಿದ್ದಾರೆ. ಸೊ ಈ ಥರ ಹಳ್ಳಿ ಕಾರ್ನ ಉಳಿಸೋದು ಬೆಳೆಸೋದು, ಅದು ಬಿಟ್ಬಿಟ್ಟು ಬರೀ ಸುಮ್ಮನೆ ವೀಡಿಯೋಗಳೆಲ್ಲ ಕಿರ್ಚಾಡ್ಕೊಂಡು ಮಾಡಿದ್ರೆ ಅದು ಉಳಿಸೋದಂಗೂ ಅಲ್ಲ, ಬೆಳೆಸ್ದಂಗೂ ಅಲ್ಲ. ಈ ರೀತಿ ಕಮಿಟಿ ಮಾಡಿ ಪ್ರೋತ್ಸಾಹ ಮಾಡಿ ಅವ್ರಿಗೇನೇನು ಸೌಲಭ್ಯ ಬೇಕು ಅದನ್ನೆಲ್ಲ ಕೊಟ್ಟು, ಸೊ ಈ ಥರ ಮಾಡಿದ್ರೆ ಹಳ್ಳಿ ಕಾರ್ ಉಳಿಯೋದು ಬೆಳೆಯೋದು. ಈಗ ನೋಡ್ಬೋದು ಇಲ್ಲಿ ಹಸು ಕರು ಸಾಕಿರೋರಿಗೂ ಕೂಡ ಇದು ಪ್ರೋತ್ಸಾಹ ಮಾಡಿದಾಗೆ. ಸೊ ಅವಾಗ ಏನು ಮಾಡ್ತಾರೆ, ಒಂದು ಹಸು ಸಾಕಿರುವಂಥವ್ರು ನೆಕ್ಸ್ಟ್ ವರ್ಷಕ್ಕೆ 2 ಹಸು ಸಾಕ್ತಾರೆ. ಈಗ ನೋಡ್ತಾ ಇರೋ ಹಸು ಇದು ಬಸ್ತಿ ಓರಿ ಮಗಳು. ಸೊ ಒಂದು ಹಸುವಿಂದ 2 ಹಸು ಆದರೆ ಅದೇ ಥರ ಎಲ್ಲರೂ ಕೂಡ ಒಳ್ಳೊಳ್ಳೆ ಹೆಣ್ಕರುಗಳು ತಗೊಂಡು ಹಸು ಸಾಕ್ತಾರೆ. ಯಾಕೆಂದರೆ ಈ ಥರ ಪ್ರೋತ್ಸಾಹ ಮಾಡಿದಾಗ ಸಾಕ್ತಾರೆ ಯಾರಾದ್ರೂ. ಅದನ್ನು ಬಿಟ್ಟು ಸುಮ್ಮನೆ ಅದಂಗೆ ಇದಿಂಗೆ ಅಂತ ಕತೆ ಹೇಳ್ಕೊಂಡು ಕೂರೋದಲ್ಲ. ಈ ರೀತಿ ಪ್ರೋತ್ಸಾಹ ಮಾಡಬೇಕು. ನೋಡೋದು ಈ ರೀತಿ ಯಾವುದೇ ಜಾತ್ರೆಲಿ ಮಾಡಿದರೂ ಕೂಡ ನೀವು ಕಮೆಂಟಲ್ಲಿ ತಿಳಿಸ್ಬೋದು. ಯಾಕೆ ನಾನು ಕೂಡ ತುಂಬ ಜಾತ್ರೆಗಳು ನೋಡಿದ್ದೀನಿ. ಬೇಬಿ ಬೆಟ್ಟ ದನಗಳ ಜಾತ್ರೆಲ್ಲೂ ಕಾಂಪಿಟೇಷನ್ ತುಂಬ ಜೋರಾಗಿ ನಡೆಯುತ್ತೆ. ಬಟ್ ಅಲ್ಲಿ ಜೋಡಿ ಎತ್ತುಗಳು ಮತ್ತು ಜೋಡಿ ಕಡಸು ಈ ಥರದವ್ರಿಗೆ ಮಾತ್ರ, ಮತ್ತು ಓರಿಗಳಿಗೆ ಕರು ಹಾಕಿರೋ ಹಸುಗಳು ಆ ಥರದವ್ರಿಗೆ ಯಾವುದೇ ರೀತಿ ಕಾಂಪಿಟೇಷನ್ ಇಲ್ಲ, ಎಲ್ಲೂ ಕೂಡ ನಡೆದಿಲ್ಲ. ಇದೇ ಫಸ್ಟ್ ಜಾತ್ರೆಯಲ್ಲಿ ನಡೀತಿರುವಂಥದ್ದು. ಹಾಗೆ ತುಂಬ ಚೆನ್ನಾಗಿ ನಡೆಸ್ತಿದ್ದಾರೆ ಕೆಂಗಲ್ ಆಂಜನೇಯ ಸ್ವಾಮಿ ದನಗಳ ಜಾತ್ರೆನ. ಇದೇ ರೀತಿ ಮುಂದುವರಿಸಲಿ. ಸೊ ಇದೇ ರೀತಿ ಮುಂದುವರಿಸಿದ್ರೆ ಇದು ಕೂಡ ನೆಕ್ಸ್ಟು ಅತಿ ದೊಡ್ಡ ಜಾತ್ರೆ ಆಗುತ್ತೆ. ಈಗಲೂ ದೊಡ್ಡ ಜಾತ್ರೆನೇ, ಮುಂದೆ ಇನ್ನೂ ನ್ಯಾಷನಲ್ ಲೆವೆಲಲ್ಲಿ ಹೆಸರು ಮಾಡುವಂಥ ಜಾತ್ರೆ ಇದು. ಮೊದಲು ತುಂಬ ಚೆನ್ನಾಗಿ ನಡೀತಿತ್ತು, ಅದಾದಮೇಲೆ ಒಂದಷ್ಟು ವರ್ಷಗಳ ಕಾಲ ಅದು ತುಂಬ ಹಾಳಾಗಿತ್ತು. ಜಾತ್ರೆನ ಯಾರು ಮೇಂಟೈನ್ ಮಾಡ್ದೇ. ಸೊ ಈಗ ಪುನಃ ಈಗ ಒಂದು 3 ಇಯರ್ಸಿಂದ ಕಮಿಟಿ ಅಂತ ಮಾಡ್ಕೊಂಡು ತುಂಬ ಚೆನ್ನಾಗಿ ನಡೆಸ್ತಿದ್ದಾರೆ. ಅವ್ರಿಗೆಲ್ಲ ಒಳ್ಳೆಯದಾಗಲಿ. ಸೊ ನೋಡ್ಬೋದು ಇವೆಲ್ಲ ಈಗ ತೋರಿಸ್ತವೆಲ್ಲ ಹೆಣ್ಣು ಕರುಗಳೇ. ನೋಡೋದು ಯಾವ ರೀತಿ ಇದ್ದಾವೆ. ಇವೆಲ್ಲ ಏನೊಂದು 6 ತಿಂಗಳು 7 ತಿಂಗಳು ಒಳಗಿರುವಂಥ ಕರುಗಳು, ಒಂದೊಂದು 4 ತಿಂಗಳು ಕರುಗಳು ಇದ್ದಾವೆ. ಎಲ್ಲ ಟಾಪ್ ಕ್ವಾಲಿಟಿ ಕರುಗಳೇ. ಸೊ ಈ ಥರದವನ್ನ ಈ ಥರ ಪ್ರೋತ್ಸಾಹ ಮಾಡಿದ್ರೆ ಈ ಥರ ಹೆಣ್ಣು ಕರುಗಳನ್ನ ತಗೊಂಡು ಅವರು ಕೂಡ ಒಂದೊಂದು ಹಸು ಅಂತ ಸಾಕ್ತಾರೆ. ಅವಾಗ ಇನ್ನೂ ಅಭಿವೃದ್ಧಿ ಆಗುತ್ತೆ. ಇದು ಹಳ್ಳಿ ಕಾರ್ನ ಉಳಿಸೋದು ಬೆಳೆಸೋದು ಅಂದರೆ ಇದು ರಿಯಲ್ ಫ್ಯಾಕ್ಟ್. ಸುಮ್ಮನೆ ವೀಡಿಯೋಗಳಲ್ಲಿ ಅರ್ಚಾಡ್ಕೊಂಡು ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅವೆಲ್ಲ ಕತೆ ಹೇಳಬಾರ್ದು. ಹಾಗೆ ನೋಡ್ಬೋದು ಇದು ಅಂಜನಾಪುರ ರೇವಣ್ಣವ್ರದ್ದು ಇದು ಹಸು ಕರು. ಇದು ಓರಿ ಕರು. ಇದಕ್ಕೆ ಓಂ ಅಂತ ಏನೋ ಹೆಸರಿಟ್ಟಿದ್ದಾರೆ. ಇದು ಹಸು ಕರು. ಅಂದರೆ ಓರಿ ಕರುಗಳು ಕೂಡ ಸಪ್ರೇಟು. ಸೊ ಮೊದಲು ತೋರಿಸಿದ ದಾಸರಹಳ್ಳಿ ವೆಂಕಟಪ್ಪ ಅವರು ಹುಟ್ಟಿರುವಂಥದ್ದು, ಅದು ಇದು ಎಲ್ಲ ಒಂದು ಕೆಟಗರಿ. ಸೊ ಅದಾದಮೇಲೆ ಇದು ಅರ್ಚಕ್ರಳ್ಳಿ ಅವ್ರದ್ದು 2 ಹಸು ಮತ್ತು 2 ಕರು ಇದಾವೆ ನೋಡ್ಬೋದು. ಸೊ ಈ ರೀತಿ ಮಾಡಿದ್ರೇ ಹಳ್ಳಿ ಕಾರ್ ಉಳಿಯುತ್ತೆ. ಹಾಗೆ ಯೂತ್ಸ್ ಎಲ್ಲ ಒಂದೊಂದು ಹಸುಗಳು ಸಾಕಿದ್ರು ಕೂಡ ಒಂದೊಂದು ಊರಲ್ಲಿ ಒಂದು 100 ಹಸು ಆಗ್ಬಿಟ್ರೂ ತುಂಬ ಅಭಿವೃದ್ಧಿ ಆಗುತ್ತೆ. ಸೊ ಇದು ನಮ್ಮ ಚಾನಲ್ ಕಡೆಯಿಂದ ಒಂದು ರಿಕ್ವೆಸ್ಟ್ ಇದು. ನೋಡ್ಬೋದು ಇವೆಲ್ಲ ಕರುಗಳು ಒಂದು 4ರಿಂದ 5 ತಿಂಗಳು ಕರು. ಇವು ಒಳ್ಳೆ ಗ್ರೋತ್ ಇದ್ದಾವೆ. ಯಾಕೆಂದರೆ ಓರಿ ಚೆನ್ನಾಗಿ ಗ್ರೋತ್ ಇರೋದ್ರಿಂದ ಈ ಕರುಗಳು ಕೂಡ ಒಳ್ಳೆ ಗ್ರೋತ್ ಇದೆ. ಹಾಗೆ ಓರಿ ಕೊಡ್ಸೋದು ಮುಖ್ಯ ಅಲ್ಲ, ಕರು ಹುಟ್ಟಿದ ಮೇಲೆ ಅದಕ್ಕೆ ನೀಟಾಗಿ ಹಾಲನ್ನ ಬಿಟ್ಟು ಸಾಕಬೇಕು.
ಒಬ್ಬೊಬ್ರು ಏನು ಮಾಡ್ತಾರಂದ್ರೆ ಅರ್ಧ ಲೀಟ್ರ್ ಹಾಲು ಬಿಡೋದು, ಮಿಕ್ಕದೆಲ್ಲ ಕರ್ಕೊಂಡು ಮಾರ್ಕೊಳ್ಳೋದು. ಆ ಥರ ಮಾಡಿದ್ರೆ ಕರುಗಳು ಬೆಳೆಯಲ್ಲ. ಸೊ ಈ ರೀತಿ ಸಾಕಿ